ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೋಡಿ KPSCಯಲ್ಲಿ ನೋಟಿಫಿಕೇಷನ್ ಸೂನ್ ಅಂತ ಅಪ್ಡೇಟ್ ಕೂಡ ಬಂದಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಾನೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದರೆ ಕೆಳಗಡೆ ಚಾನಲ್ನ ಪಕ್ಕ ಸಬ್ಸ್ಕ್ರೈಬ್ ಬರೆದಿದೆ. ಎಲ್ಲ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಯಾವ್ಯಾವ ಹುದ್ದೆಗಳು ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹುದ್ದೆಗಳ ವರ್ಗೀಕರಣವನ್ನು ನೋಡಿದರೆ ಗ್ರೂಪ್ ಮೇಲೆ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿಯಲ್ಲಿ ಗ್ರೂಪ್ಗಳನ್ನು ಮಾಡಿದ್ದಾರೆ. ಹುದ್ದೆಗಳ ಹೆಸರುಗಳು ನೋಡಿದರೆ ಗ್ರೂಪ್ ಎನಲ್ಲಿ KAS ಅಧಿಕಾರಿಗಳ ಒಂದು ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಅಂದಾಜು ಸಂಬಳ 50,000 ಪ್ಲಸ್ ಆಗಿರುತ್ತೆ ಇವರಿಗೆ, KS ಅಧಿಕಾರಿಗಳಿಗೆ. ಇನ್ನು ಗ್ರೂಪ್ ಬಿಯಲ್ಲಿ ನೋಡೋದಾದರೆ PDO ಮತ್ತು PSI ಹುದ್ದೆಗಳ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರಂತೆ. ಅಂದಾಜು ಮೊತ್ತ ನೋಡಿ 35,000. ಅದರ ಮೇಲೂ ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಅದರಲ್ಲಿ ಯಾವ ರೀತಿ ಇರುತ್ತೋ ಅದರ ಮೇಲೆ ನಿಮಗೆ ಸ್ಯಾಲ್ರಿ ಕೂಡ ಡಿಪೆಂಡ್ ಆಗಿರುತ್ತೆ ಗೆಳೆಯರೆ. ಗ್ರೂಪ್ ಸಿಯಲ್ಲಿ FTA STA ಇಲ್ಲಿ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಅವರಿಗೂ 25,000 ಪ್ಲಸ್ ಇಲ್ಲಿ ಮಂತ್ಲಿ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ. ಅರ್ಹತೆ ಮತ್ತು ವಯೋಮಿತಿಗಳನ್ನು ನೋಡಿ, ಇಲ್ಲಿ ವಿದ್ಯಾರ್ಹತೆ ನೋಡೋದಾದರೆ ಕನಿಷ್ಠ ಪದವಿ ಡಿಗ್ರಿ ಪೂರ್ಣಗೊಳಿಸಬೇಕಾಗುತ್ತೆ. ಯಾವುದೇ ನೋಡಿ ಫ್ರೆಂಡ್ಸ್, ನೀವು ಯಾವುದೇ ಒಂದು ಡಿಗ್ರಿಯಲ್ಲಿ ತತ್ಸಮಾನ ಪರೀಕ್ಷೆಯನ್ನು ಪಾಸಾಗಿದ್ದರೆ ಅವರು ಕೂಡ ಈ ಒಂದು ಹುದ್ದೆಗೆ ಇಲ್ಲಿ ಅರ್ಹರಾಗಿರ್ತಾರೆ ಅಂತಲೇ ಹೇಳ್ಬೋದು. ಗಮನಿಸಿ, ಫೈನಲ್ ಇಯರ್ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು. ಡಿಗ್ರಿ ಅಂತಂದರೆ ಯಾರು ಕೂಡ ಇಲ್ಲಿ ಯಾರು ಡಿಗ್ರಿ ಮಾಡ್ತಾರೋ ಅವರು ಸಲ್ಲಿಸೋಕ್ಕಾಗಲ್ಲ. ಯಾರು ಫೈನಲ್ ಇಯರಲ್ಲಿ ಪಾಸಾಗಿರ್ತಾರೋ ಅವರು ಕೂಡ ಈ ಒಂದು ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ನೀವು ವಯೋಮಿತಿ ನೋಡೋದಾದರೆ 21ರಿಂದ 35 ವರ್ಷಗಳವರೆಗೂ ನಿಮಗಿಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರೆ. ಕನಿಷ್ಠ 21 ವರ್ಷ ಆಗಿರಬೇಕಾಗತ್ತೆ. ಗರಿಷ್ಠ 35 ವರ್ಷಗಳು ನಿಮಗೆ ದಾಟಿರಬಾರ್ದು ಸ್ನೇಹಿತರೆ, ಸರಿನಾ? ಇದು ವಯೋಮಿತಿ ಸಡಿಲಿಕೆ ಆಗಿರುತ್ತೆ. ವಿದ್ಯಾರ್ಹತೆ ನೋಡಿದಂಗೆ ಡಿಗ್ರಿ ಪಾಸ್ ಆಗಿರಬೇಕು. ವಯೋಮಿತಿ 21ರಿಂದ 35 ವರ್ಷಗಳಾಗಿರಬೇಕು. ವಯೋಮಿತಿ ಸಡಿಲಿಕೆ ನೋಡಿ, SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ ಇರುತ್ತೆ, ಸರಿನಾ? SC ST ಅಭ್ಯರ್ಥಿಗಳಿಗೆ ಇಲ್ಲಿ 5 ವರ್ಷಗಳ ಸಡಿಲಿಕೆ ಇರುತ್ತೆ. 35 + 5 40 ವರ್ಷಗಳ SC ST ಅಭ್ಯರ್ಥಿಗಳಲ್ಲಿ ಏಜ್ ರಿಲ್ಯಾಕ್ಸೇಷನ್ನ ನೀಡಿದ್ದಾರೆ ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡೋದಾದರೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂತಂದರೆ, ಜನರಲ್ OBC ಅವರಿಗೆ 600 ರೂಪಾಯಿ ಫೀಸ್ ಇದ್ದರೆ SC ST ಅವರಿಗೆ 300 ರೂಪಾಯಿ ಕೂಡ ಇಲ್ಲಿ ಫೀಸ್ ಇರುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ಆನ್ಲೈನ್ನಲ್ಲಿ ನೀವು ಪೇಮೆಂಟ್ಗಳನ್ನ ಮಾಡಬೇಕಾಗತ್ತೆ. ನೋಟಿಫಿಕೇಷನ್ ರಿಲೀಸ್ ಆದ ದಿನಾಂಕದಂದು ಲಾಸ್ಟ್ ಡೇಟ್ನಲ್ಲಿ ನೀವು ಒಂದು ಅರ್ಜಿ ಶುಲ್ಕವನ್ನು ನೀವು ಅವತ್ತೇ ಪೇ ಕೂಡ ಮಾಡಬೇಕಾಗತ್ತೆ ಸ್ನೇಹಿತರೆ. ಪರೀಕ್ಷೆ ಹಂತಗಳನ್ನು ನೋಡೋದಾದರೆ ಪರೀಕ್ಷೆ ಹಂತಗಳು 3 ಹಂತಗಳಲ್ಲಿ ನಡೆಯಲಿದೆ ಸ್ನೇಹಿತರೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಮತ್ತು ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ನೇಮಕಾತಿಗೆ ತಗೊಳ್ತಾರೆ. ಪ್ರಿಲಿಮ್ಸ್ ಎಕ್ಸಾಮ್ ತಕ್ಷಣ ಮೇನ್ ಕೂಡ ಇರುತ್ತೆ. ಮೇನ್ ಎಕ್ಸಾಮ್ ಆದ ತಕ್ಷಣ ನಿಮಗೆ ಇಂಟರ್ವ್ಯೂನ ಕರೀತಾರೆ ಸ್ನೇಹಿತರೆ. ಮೇನಲ್ಲಿ ಯಾರು ಪಾಸ್ ಆಗಿರ್ತಾರೋ ಅವರಿಗೆ. ನೋಡಿ, ಯಾರಾದರೂ ಈಗಿಂದನೇ KPSCಯಲ್ಲಿ ಒಂದು ಹುದ್ದೆಗಳನ್ನು ಪಡ್ಕೋಬೇಕು ಅಂತ ಕನಸು ಕಟ್ಟಿರ್ತಂಥ ಎಲ್ಲ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಕೂಡ ಈಗಲಿಂದ ತಯಾರಿ ಕೂಡ ನಡೆಸಿ, ಮುಂದೆ KPSCಯಲ್ಲಿ ಹುದ್ದೆಗಳ ನೇಮಕಾತಿ ನಡೆದ ತಕ್ಷಣ ನಾನೊಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ ಸ್ನೇಹಿತರೆ. ನೋಟಿಫಿಕೇಷನ್ ರಿಲೀಸ್ ಆದ ದಿನಾಂಕದಂದು ಆ ಒಂದು ವಿಡಿಯೋಗಾಗಿ ಕಾಯ್ತಾಯಿರಿ. ತಯಾರಿಕಾ ಸಲಹೆಗಳು ನೋಡೋದಾದರೆ ಪ್ರಿಪರೇಷನ್ ಟಿಪ್ ನೋಡೋದಾದರೆ ಪರೀಕ್ಷೆಯ ತಯಾರಿಯನ್ನು ಹಿಂದೆ ಆರಂಭಿಸಬೇಕಾಗುತ್ತೆ. ಮೊದಲು NCERT 6ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸೋಷಿಯಲ್ ಸೈನ್ಸ್ ಪಠ್ಯಪುಸ್ತಕಗಳನ್ನು ಓದಿ ಅಂತ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದು ನಿಮ್ಮ ಪರೀಕ್ಷೆಯ ಭದ್ರ ಬುನಾದಿ ಬೇಸ್ ಆಗಿರುತ್ತೆ, ಸರಿನಾ? ನೋಡಿ, 6ರಿಂದ 10ನೇ ತರಗತಿವರೆಗೂ ಇರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನವನ್ನು ಓದೋದ್ರಿಂದ ನಿಮಗೆ ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಇತಿಹಾಸ ಎಲ್ಲವೂ ಕೂಡ ಒಂದೇ ಒಂದು ಬುಕ್ನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು 6ರಿಂದ 10ನೇ ತರಗತಿವರೆಗೂ ಸೋಷಿಯಲ್ ಸೈನ್ಸ್ ಬುಕ್ ಓದೋದ್ರಿಂದ ನಿಮಗೆ ಕೂಡ ಒಂದು ಬೇಸ್ ಆಗಿ ನಿಮಗೆ ಅದು ಬುಕ್ಕು ಮಾರ್ಪಾಡಾಗುತ್ತೆ ಸ್ನೇಹಿತರೆ, ಸರಿನಾ? ಅಧಿಸೂಚನೆ ನೋಡಿ, ನೋಟಿಫಿಕೇಷನ್ ಬಿಡುಗಡೆಯಾದ ತಕ್ಷಣ ಅರ್ಜಿ ಸಲ್ಲಿಸುವ ಲಿಂಕ್, ಸಿಲೆಬಸ್ ಮತ್ತು ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಚಾನಲ್ನ ಫಾಲೋವನ್ನು ಮಾಡಿದೆ ಸ್ನೇಹಿತರೆ. ನಾನು ಬಂದ ತಕ್ಷಣ ಕೂಡ ನೋಟಿಫಿಕೇಷನ್ ರಿಲೀಸ್ ಆದ ತಕ್ಷಣ ಆ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇನೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವುದು ಹೇಗೆ, ಸಿಲೆಬಸ್ ಯಾವ ರೀತಿ ಇರುತ್ತೆ, ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಯಾವ್ಯಾವು, ಎಲ್ಲ ಒಂದು ಮಾಹಿತಿ ನಮ್ಮ ಚಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ಮುಂದೆ ನೋಟಿಫಿಕೇಷನ್ ಆದ ತಕ್ಷಣ ನೀವು ವಿಡಿಯೋವನ್ನು ನೋಡಲು
ನಮ್ಮ ಚಾನಲ್ ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ಫಾಲೋ ಮಾಡಲಿಕ್ಕೆ ಕೆಳಗಡೆ ಕಾಡ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿ, ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾವು ಹಾಕ್ತಕ್ಕಂಥ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ ಸ್ನೇಹಿತರೆ. ಸರಿನಾ? ನೋಡಿ, ಇಷ್ಟು ಈ ಒಂದು KPSC ಅಲ್ಲಿ ಬರ್ಬೋದಂಥ ಹುದ್ದೆಗಳ ನೇಮಕಾತಿ ಆಗಿರುತ್ತೆ. ಅದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಮ್ಮ ಎಲ್ಲ ಉದ್ಯೋಗ ಮಾಹಿತಿಗಳಿಗೆ, ಕನ್ನಡದಲ್ಲಿ ಎಲ್ಲ ಉದ್ಯೋಗ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಮಾಡಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.